ದೇಶದಾದ್ಯಂತ ಬಿ ಜೆ ಪಿಯ ಅಭ್ಯರ್ಥಿಗಳನ್ನು, ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳನ್ನು ನಾವು ಬೆಂಬಲಿಸೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ನಿನ್ನೆ ದೆಹಲಿಯಲ್ಲಿ ನಡೆದಂಥ ಸಭೆಯಲ್ಲಿ ಇದೇ ತೀರ್ಮಾನ ತಗೊಂಡು ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅದರ ಬಗ್ಗೆ ಹೆಚ್ಚು ಒಲವು ತೋರ್ತಕ್ಕಂಥ ಒಂದು ಅಭಿಯಾನವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಪ್ರಾರಂಭ ಮಾಡಿದ್ವಿ. ಇವತ್ತು ಅಭ್ಯರ್ಥಿ ನಮ್ಮ ಜೊತೆಗಿದ್ದಾರೆ. ಅಭ್ಯರ್ಥಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲೇ ಹೇಳ್ಬೋದು, ಯಾರಾದರೂ ಒಬ್ಬ ಅತ್ಯುತ್ತಮ ಅಭ್ಯರ್ಥಿ ಇದ್ದಾರೆ ಅಂತ ಹೇಳಿದ್ರೆ ಅದು ಡಾಕ್ಟರ್ CS ಮಂಜುನಾಥ್ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಭಾರತದ ಸಂವಿಧಾನದ ಪ್ರಸ್ತಾವನೆಯ ಮೌಲ್ಯಗಳನ್ನು, ಆಶಯಗಳನ್ನು ಎತ್ತಿಡಿತಕ್ಕಂಥ ಪಾರ್ಟಿ ಅಂತ ಒಂದು ಪಕ್ಷ ಇವತ್ತು ಕರ್ನಾಟಕದಲ್ಲಿ 28 ಕ್ಷೇತ್ರಗಳಲ್ಲಿ JDS ಮತ್ತು BJP ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಎಲ್ಲ ರೀತಿಯ ತೀರ್ಮಾನಗಳನ್ನು ನಾವು ತಗೊಂಡಿದ್ದೀವಿ. ಬಹುಶಃ ದಲಿತ ಸಂಘಟನೆಗಳಲ್ಲಿ, ಬಡವರ ಪರ ನಡೆಸ್ತಕ್ಕಂಥ ಹೋರಾಟಗಳಲ್ಲಿ ನನ್ನ ನೇತೃತ್ವದ ಏನು ಫಲಾನುಭವಿಗಳಿದ್ದಾರೆ, ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಭಾಳಷ್ಟು ಫಲಾನುಭವಿಗಳಿದ್ದಾರೆ. ರಾಜರಾಜೇಶ್ವರಿ ನಗರ ಒಂದರಲ್ಲೇ ಕನಿಷ್ಠ ಅಂದರೆ 20,000 ಮನೆಗಳನ್ನು ಕಟ್ಟಿಸ್ಕೊಟ್ಟಿರ್ತಕ್ಕಂಥ ಒಂದು ಹೋರಾಟ ಇದೆ. ಅದು ಇವತ್ತು ಇಂಥವ್ರಿಗೆ ಬಲವಾಗಿ ನಿಲ್ಲುತ್ತೆ. ಯಾಕಂತ ಹೇಳಿದ್ರೆ ಇವರು ಹೃದಯವಂತಿಕೆ ಹೇಗಿದೆ ಅಂತ ಹೇಳಿದ್ರೆ, ಹೃದಯ ತಜ್ಞರಾಗಿದ್ದುಕೊಂಡು ಎಲ್ಲ ಬಡವರ ಹೃದಯವನ್ನು ಇವರು ರಕ್ಷಿಸಿದ್ದಾರೆ. ಇವತ್ತು ಅಂಥ ಎಲ್ಲ ಬಡವರು ಕೂಡ ವಿಶೇಷವಾಗಿ ಸ್ಲಮ್ ಜನ, ಬೆಂಗಳೂರು ನಗರದಲ್ಲಿ ಸ್ಲಮ್ ಜನರಿಗೆ ಏನಾದರೂ ಈ ರೀತಿಯ ಸಮಸ್ಯೆ ಬಂದಾಗ, ಆರೋಗ್ಯದ ಸಮಸ್ಯೆ ಬಂದಾಗ ಅವರು ಮೊಟ್ಟ ಮೊದಲು ನೆನೀತಕ್ಕಂಥದ್ದು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ. ಅಂಥದನ್ನು ಇವತ್ತು ಅಂತಾರಾಷ್ಟ್ರ ಮಟ್ಟಕ್ಕೆ ಖ್ಯಾತಿ ತಂದಿರತಕ್ಕಂಥ ತಜ್ಞರು ಇವತ್ತು ಅನಿರೀಕ್ಷಿತವಾಗಿ ಇವತ್ತಿನ ದೇಶದ ಪರಿಸ್ಥಿತಿ ನೋಡಿಕೊಂಡು ನರೇಂದ್ರ ಮೋದಿಯವರ ವಿಕಸಿತ ಭಾರತದ ಕನಸನ್ನು ನನಸು ಮಾಡೋದಕ್ಕೆ ಇವರು ಕೂಡ ಅವ್ರಿಗೆ ಸಹಾಯ ಮಾಡ್ತಾರೆ. ಬಹುಶಃ ಇವರು ಆಯ್ಕೆ ಆಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಇಡೀ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವರ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕೇಂದ್ರ ಸಚಿವರು ರಾಮದಾಸ್ ಅತ್ವಾಲೆ ಅವರು ಕೂಡ ಇವರ ಕ್ಷೇತ್ರಕ್ಕೆ ವಿಶೇಷವಾಗಿ ಬಂದು ಪ್ರಚಾರ ಮಾಡೋಕ್ಕೆ ನಿನ್ನೆ ತೀರ್ಮಾನ ಮಾಡಿದ್ದೀವಿ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ಕಡೆ ಆನೇಕಲ್ಲಿಂದ ಹಿಡಿದು ಕುಣಿಗಲ್ವರೆಗೂ ನಾನು ಕೂಡ MP ನಿಂತಿದ್ದೆ ಕಳೆದ MP ಚುನಾವಣೆಯಲ್ಲಿ. ಇಡೀ ಕ್ಷೇತ್ರದ ಜಿಯೋಗ್ರಫಿ ಏನಿದೆ ಅದು ನನಗೆ ಭಾಳ ಚೆನ್ನಾಗಿ ಅರ್ಥ ಆಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರು ಇದ್ದಾರೆ. ಜೊತೆಗೆ ಇವತ್ತು ಈ ಹಿಂದೆ ಇದ್ದಂಥ ಪರಿಸ್ಥಿತಿ ಇರಲಿಲ್ಲ. ಯಾರದೋ ಮುಲಾಜಿಗೆ, ಯಾರದೋ ಒತ್ತಡಕ್ಕೆ, ಯಾರದೋ ರಾಜಕಾರಣಕ್ಕೆ, ಲೂಟಿಗಾಗಿ ನಡೆದಂಥ ರಾಜಕಾರಣ ಹೋಗಬೇಕು. ಹೃದಯ ಇರ್ತಕ್ಕಂಥ ಇಂಥ ಅಭ್ಯರ್ಥಿ ಆಯ್ಕೆ ಆಗಬೇಕು. ನರೇಂದ್ರ ಮೋದಿ ಅವರಿಗೆ ಇವರು ಆಯ್ಕೆ ಆದರೆ ಬಹುಶಃ ಆರೋಗ್ಯ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರ ಮಟ್ಟದ ಖ್ಯಾತಿ ಆಗುವಂಥದ್ದು ಖಾತ್ರಿ ಅಂತೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಅವರನ್ನು ಬೆಂಬಲಿಸ್ತಾ ಇದ್ವಿ. ಅವ್ರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೋ ಅಲ್ಲೆಲ್ಲ ಕೂಡ ಭಾರಿ ಜನಬೆಂಬಲ ಇದೆ ಅಂತೇಳಿ ನಮಗೂ ಕೂಡ ಮಾಹಿತಿ ಇದೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಸಮತಾ ಸೈನಿಕ ದಳ, ಛಲವಾದಿ ಮಹಾಸಭಾ, ಕರುನಾಡ ಸೇನೆ, ನಮ್ಮ ಪ್ರಶಾಂತ್ ಈ ಭಾಗದಲ್ಲಿ ಭಾಳ ದೊಡ್ಡ ಲೀಡರ್ಗಳಾದರೆ ಜಾನ್, ಈ ಥರದವರೆಲ್ಲ ಕೊಂಡು ನಮ್ಮ ರಾಜರಾಜೇಶ್ವರಿ ನಗರದ ವಿರೂಪಾಕ್ಷ ಅವರು ಸುಮಾರು ಬಡವರಿಗೆ 5,000 ಮಕ್ಕಳಿಗೆ ವರ್ಷಕ್ಕೆ ಅವರು ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ, ಫ್ರೀ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಅವರ ಭಾಗದಲ್ಲಿ ರಾಜರಾಜೇಶ್ವರಿ ನಗರ ಬರ್ತದೆ. ಈ ರೀತಿ ಇಡೀ ಕ್ಷೇತ್ರದಾದ್ಯಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಕ್ರಿಯವಾಗಿ ಕೆಲಸ ಇವರನ್ನು ಬಹುಶಃ ಕರ್ನಾಟಕದ ಅತಿ ಹೆಚ್ಚು ಸಂಖ್ಯೆಯ ಮತಗಳನ್ನು ಪಡೀತಕ್ಕಂಥ ಅಭ್ಯರ್ಥಿ ಅಂತೇಳಿ, ಹೆಮ್ಮೆಯ ಅಭ್ಯರ್ಥಿ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.